ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ದಿ ಯೂಟ್ಯೂಬ್ ಚಾನಲ್. ಇವತ್ತಿನ ದಿವಸ ರಿಷಬ್ ಶೆಟ್ಟಿಯವರ ಬಗ್ಗೆ ಒಂದೆರಡು ಮಾತನ್ನು ಹೇಳಲಿಕ್ಕೆ ಸಂಕ್ಷಿಪ್ತವಾಗಿ ವಿವರಣೆಯನ್ನು ನೀಡುತ್ತಿದ್ದೀನಿ. ಇವತ್ತಿನ ದಿವಸ ರಿಷಬ್ ಶೆಟ್ಟಿಯವರು ಎಲ್ಲಿ ಹುಟ್ಟಿದರು, ಎಲ್ಲಿ ಬೆಳೆದರು ಮತ್ತು ಹೀಗೆ ಅವರ ಜರ್ನಿ ಇತ್ತು ಎಂಬುದರ ಬಗ್ಗೆ ನೀವು ತಿಳಿದುಕೊಳ್ಳೋಣ. ರಿಷಬ್ ಶೆಟ್ಟಿಯವರು ಹುಟ್ಟಿದ್ದು ಜುಲೈ 7, 1983ರಲ್ಲಿ ಕೆರಾಡಿ ಊರಿನಲ್ಲಿ, ಕರ್ನಾಟಕದ ರಾಜ್ಯದಲ್ಲಿ. ಮತ್ತು ಇವರ ಮೂಲ ಹೆಸರು ಪ್ರಶಾಂತ್ ಶೆಟ್ಟಿ ಆಗಿತ್ತು. ಇವರ ವೃತ್ತಿಗಳು ಏನಪ್ಪಾ ಅಂದರೆ ಚಲನಚಿತ್ರ ನಿರ್ದೇಶಕರಾಗಿದ್ದಾರೆ, ಚಲನಚಿತ್ರ ನಿರ್ಮಾಪಕ, ಚಿತ್ರಕಥೆಗಾರ, ನಟ, ಕಾಮಿಡಿ ನಟ, ಹೀಗೆ ಹಲವಾರು ವಿಭಾಗಗಳಲ್ಲಿ ಇವರು ನಟನೆ ಮಾಡಿದ್ದಾರೆ. ಇವರ ಚೊಚ್ಚಲ ಸಿನಿಮಾ ಬಂದುಬಿಟ್ಟು ತುಘಲಕ್. ಇವು 2012ನೇ ಇಸವಿಯಲ್ಲಿ ವಿಲನ್ ಪಾತ್ರದಲ್ಲಿ ಇವರು ಕಾಣಿಸಿಕೊಂಡರು. ನಂತರ ಅವರು ಉಳಿದವರು ಕಂಡಂತೆ 2014ರಲ್ಲಿ ಪ್ರಮುಖ ಪಾತ್ರದಲ್ಲಿ ವಹಿಸಿದರು. ರಿಕ್ಕಿ 2016 ಮೂಲ ನಿರ್ದೇಶನವನ್ನು ಮಾಡಿದರು. ಅವರ ಮುಂದಿನ ನಿರ್ದೇಶನದ ಕಿರಿಕ್ ಪಾರ್ಟಿ, ಇವರು ಹೆಸರಾಂತ ಸಿನಿಮಾ ಆಗಿರುವಂಥದ್ದು ಕಿರಿಕ್ ಪಾರ್ಟಿ 2016ರಲ್ಲಿ ಇವರು ಯಶಸ್ವಿಯಾಗಿತ್ತು. ಅವರಿಗೆ ಅತ್ಯುತ್ತಮ ನಿರ್ದೇಶಕ ಫಿಲ್ಮ್ ಫೇರ್ ಪ್ರಶಸ್ತಿ ಕೂಡ ಅವರಿಗೆ ಲಭಿಸಿತು. ನಿರ್ದೇಶಕರಾಗಿ ಮತ್ತು SIIMA ಪ್ರಶಸ್ತಿಯನ್ನು ಕೂಡ ತಂದುಕೊಟ್ಟಿದ್ದು. ಅಂದಿನಿಂದ ಅವರು ಬೇಲ್ ಬಾಟಮ್ 2019, ಗರುಡ ಗಮನ, ವೃಷಭ ವಾಹನ 2021ರಲ್ಲಿ, ಕಾಂತಾರ 2022ರಲ್ಲಿ ಚಿತ್ರಗಳು ಕಾಣಿಸಿಕೊಂಡಿದ್ದಾರೆ. ಎರಡನೆಯದು, ಅವರ ಪ್ರಮುಖ ಪಾತ್ರದಲ್ಲಿ ಅತ್ಯುತ್ತಮ ನಟನೆಗಾಗಿ ರಾಷ್ಟ್ರೀಯ ಚಲನಚಿತ್ರ ಪ್ರಶಸ್ತಿ ಕೂಡ ಇವರಿಗೆ ಲಭಿಸಿದೆ. ಇವರು ಉಡುಪಿ ಜಿಲ್ಲೆಯ ಕುಂದಾಪುರ ತಾಲೂಕಿನ ಕೆರಾಡಿ ಗ್ರಾಮದಲ್ಲಿ ಬಂಟ ಕುಟುಂಬದಲ್ಲಿ ಜನಿಸ್ತಾರೋ. ಇವರು ಕುಂದಾಪುರದಲ್ಲಿ ಶಾಲಾ ಶಿಕ್ಷಣವನ್ನು ಕೂಡ ಪಡಿತಾರೋ. ನಂತರ BCom ವ್ಯಾಸಂಗ ಮಾಡಲು ಬೆಂಗಳೂರಿನ ವಿಜಯ ಕಾಲೇಜಿನಲ್ಲಿ ಸೇರ್ತಾರೋ. ಬೆಂಗಳೂರಿನ ಅಧ್ಯಯನ ಮಾಡುವಾಗ ತಮ್ಮ ತವರು ಮನೆಯಲ್ಲಿ ಸಕ್ರಿಯವಾಗಿ ಯಕ್ಷಗಾನ ನಾಟಕಗಳನ್ನು ಮಾಡುವ ಮೂಲಕ ಅವರು ರಂಗಭೂಮಿಯನ್ನು ಪ್ರಯಾಣವನ್ನು ಆರಂಭ ಮಾಡ್ತಾರೋ. ಅವರು ಕೆಲಸಕ್ಕಾಗಿ ಅವರು ನೀರಿನ ಕ್ಯಾನ್ಗಳನ್ನು ಮಾರಾಟ ಮಾಡುವುದು, ರಿಯಲ್ ಎಸ್ಟೇಟ್ ಮತ್ತು ಹೋಟೆಲ್ ಕೆಲಸದಂಥ ಹಲವಾರು ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ತಾರೋ. ಚಲನಚಿತ್ರಗಳಲ್ಲಿ ಪಾತ್ರಗಳಿಗೆ ಪ್ರಯತ್ನ ಮಾಡ್ತಾರೋ. ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡುತ್ತಲೇ ಬೆಂಗಳೂರಿನ ಸರ್ಕಾರಿ ಚಲನಚಿತ್ರ TV ಸಂಸ್ಥೆಯಿಂದ ಚಲನಚಿತ್ರ ನಿರ್ದೇಶನದಲ್ಲಿ ಡಿಪ್ಲೊಮಾ ಪದವಿಯನ್ನು ಪಡಿತಾರೋ. ಇವರು ಚಲನಚಿತ್ರೋದ್ಯಮದಲ್ಲಿ ಕ್ಲಬ್ ಬಾಯ್ ಆಗಿ, ನಂತರ ಸ್ಟಾಂಟ್ ಬಾಯ್ ಆಗಿ ಕೆಲಸ ಪ್ರಾರಂಭ ಮಾಡ್ತಾರೆ. ನಂತರ ಸಹಾಯಕ ನಿರ್ದೇಶಕರಾಗಿದ್ದರು. ಅವರು ಉದ್ಯಮದಲ್ಲಿ ಕೆಲಸ ಮಾಡುವಾಗ ರಕ್ಷಿತ್ ಶೆಟ್ಟಿಯನ್ನು ಭೇಟಿಯಾದರು, ನಂತರ ಸ್ನೇಹಿತರಾದರು. ಅವರ ಮೊದಲ ಪ್ರಮುಖ ನಟನಾ ಪಾತ್ರ ತುಘಲಕ್ ಆಗಿತ್ತು. ಇವರು ಮುಂದುವರೆದು ಹಲವಾರು ಸಿನಿಮಾದಲ್ಲಿ ನಟನೆ ಮಾಡ್ತಾರೋ. ಹರಿಕಥೆ ಅಲ್ಲ ಗಿರಿಕಥೆ, ಇದು 2022ರಲ್ಲಿ ಕಿರುತೆರೆಗೆ ಬಂದಿದ್ದು ಮತ್ತು ಮೊದಲನೆಯದು ತೆಲುಗು ಚಿತ್ರ ಇವರದಾಗಿತ್ತು. ಕಾಂತಾರ ಚಿತ್ರಕ್ಕಾಗಿ ಹೊಂಬಾಳೆ ಫಿಲ್ಮ್ಸ್ ನೊಂದಿಗೆ ಸಹಕರಿಸಿದರು. ಇದರಲ್ಲಿ ಅವರು ನಾಯಕ ನಟರಾಗಿದ್ದರು. ಇದನ್ನು ಆರಂಭದಲ್ಲಿ ಕನ್ನಡದ ಮಾತ್ರ ಬಿಡುಗಡೆ ಮಾಡಲಾಯಿತು. ನಂತರ ವಿಮರ್ಶಾತ್ಮಕ ಯಶಸ್ಸನ್ನು ಪಡೆದ ನಂತರ ಇತರ ಭಾಷೆಗಳಲ್ಲಿ ಡಬ್ ಮಾಡಲಾಯಿತು. ಕಾಂತಾರವು ವಿಶ್ವದಾದ್ಯಂತ ಸಾರ್ವಕಾಲಿಕ ಅತಿ ಹೆಚ್ಚು ಗಳಿಕೆಯನ್ನು ಪಡೆದ ಎರಡನೆಯ ಕನ್ನಡ ಚಿತ್ರವಾಗಿದೆ. 54ನೇ IAAFI 2023ರಲ್ಲಿ ವಿಶೇಷ ತೀರ್ಪುಗಾರ ಪ್ರಶಸ್ತಿಯನ್ನು ಸಹ ಗೆದ್ದರು. ರಿಷಬ್ ಶೆಟ್ಟಿಯವರ ಮುಂಬರುವ ಸಿನಿಮಾಗಳು 2026ನೇ ಇಸವಿಯಲ್ಲಿ ಜೈ ಹನುಮಾನ್ ಎಂಬ ಸಿನಿಮಾದಲ್ಲಿ ಮಿಂಚಲಿದ್ದಾರೆ ಹಾಗೂ 2027ರಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ್ ಎಂಬ ಚಿತ್ರದ ಸಹ ಕಾಣಿಸಿಕೊಳ್ಳಲಿದ್ದಾರೆ ತಿಳಿಸುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.